ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ತುಂಬ ಜನ ನೀವು ಕಮೆಂಟಲ್ಲಿ ತಿಳಿಸಿದ್ದೀರಾ, ಸಾಕಷ್ಟು ಜನ ಕೇಳಿದ್ರಿ. ನಮ್ಮ BR ಪ್ರಸನ್ನ ಕುಮಾರ್ ಅಂದರೆ ನಮ್ಮ ಪ್ರಸನ್ನ ಅವರು ಸಾಕಷ್ಟು ಅಂದಿನ ಕಾಲದ ಚಿತ್ರಗಳಲ್ಲಿ ನಟಿಸಿದಂಥ ಒಬ್ಬ ಧೀಮಂತ ಕಲಾವಿದ. ಅವರಿವಾಗಿಲ್ಲ, ಕಾಲವಾಗಿದ್ದಾರೆ. ಬಟ್ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ಸಂಗ್ರಹ ಮಾಡಿದ್ದೆ. ಇನ್ಫ್ಯಾಕ್ಟ್ ನಾನು ಅವರ ಅಣ್ಣನ ಮಗ ಸೂರಜ್ ಪಂಡಿತ್ ಅಂತ, ಅವ್ರ ಮೂಲಕ ಪ್ರಸನ್ನ ಅವ್ರಿಗೊಬ್ಬರು ಮಗ ಇದ್ದಾರೆ, ಧೀರಜ್ ಅಂತ, ಉತ್ತರಳ್ಳಿ ಹತ್ರ ಎಲ್ಲ ಏನೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ. 3-4 ವರ್ಷದಿಂದನೇ ಮಾತಾಡಿದ್ದೆ. ಬಟ್ ಪ್ರಸನ್ನ ಅವರ ಶ್ರೀಮತಿ ಅವ್ರಿಗೆ, ನಮ್ಮ ಧೀರಜ್ ಅವ್ರ ತಾಯಿಯವರಿಗೆ ಆ ಸಂದರ್ಭದಲ್ಲಿ ಯಾಕೋ ಮಾತಾಡೋದಕ್ಕೆ ಆಸಕ್ತಿ ಇರಲಿಲ್ವೋ ಅಥವಾ ಗೊತ್ತಿಲ್ಲ ಏನು ಅಂತ, ಆ ಸಂದರ್ಶನ ನಡೀಲಿಲ್ಲ. ಈಗ ಪ್ರಸನ್ನ ಅವ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡೋದಕ್ಕೆ ಮತ್ತು ಒಂದು ಸಣ್ಣ ರಿಸರ್ಚ್ ಮಾಡ್ಕೊಂಡಿದ್ದನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ಪ್ರಸನ್ನ ಅವರು ಮೂಲತಃ ಬೆಂಗಳೂರಿನ ಚಾಮರಾಜಪೇಟೆ 2nd ಮೈನ್ ರೋಡ್ನವರು. ಅವರ ತಂದೆ ಚಿತ್ರ ನಿರ್ಮಾಣ ಕೂಡ ಮಾಡಿದರು. ಇವರಣ್ಣ ಅಸ್ಟ್ರಾಲಜಿ, ಜಾತಕ ಶಾಸ್ತ್ರ, ಈ ಅಂಜನ ಹಾಕೋದನ್ನೆಲ್ಲನೂ ತುಂಬ ಚೆನ್ನಾಗಿ ಹೇಳ್ತಿದ್ರು. ಅರ್ಜುನ್ ಸರ್ಜಾ ಅವರಿಗೆ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು. ಸಾಕಷ್ಟು ಚಿತ್ರಗಳಲ್ಲಿ ಒಟ್ಟಾಗಿ ನಟಿಸಿದರು. ನಮ್ಮ ಕನಸುಗಾರನ ಬಹಳ ಆತ್ಮೀಯರಾಗಿದ್ದರು. ಅವ್ರ ಜೊತೆ ಪ್ರೇಮಿಗಳ ಸವಾಲು ಇರ್ಬೋದು, 1000 ಸುಳ್ಳು ಇರ್ಬೋದು. ಇಫ್ ಐ ಆಮ್ ನಾಟ್ ರಾಂಗ್, ಅವರ ಕೊನೆಯ ಚಿತ್ರ ತಪ್ಪಿದ್ರೆ ಕ್ಷಮಿಸಿ, ರವಿ ಸರ್ ಅವರ ತಮ್ಮ ಬಾಲಾಜಿ ಸರ್ ಅವ್ರು ಮಾಡಿದ ಅಹಂ ಪ್ರೇಮಾಸ್ಮಿ, ಅದರಲ್ಲಿ ಅವರು ಕಡೆಯದಾಗಿ ಲೇಟೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದು ಅಂತ ಅನ್ಕೋಬಹುದೇನೋ, ಗೊತ್ತಿಲ್ಲ. ತಪ್ಪಿದರೆ ದಯಮಾಡಿ ಕ್ಷಮೆ ಇರಲಿ. ಆ್ಯಂಡ್ ಪ್ರೀತ್ಸೋತಪ್ಪ ಚಿತ್ರದಲ್ಲಿ ಅಭಿನಯಿಸಿದರು. ಒಳ್ಳೆ ಸ್ನೇಹ ಇತ್ತು. ನಾನು ನಮ್ಮ ಭಾನುಪ್ರಕಾಶ್ ಅವ್ರನ್ನ, ನಮ್ಮ ಚೈಲ್ಡ್ ಆರ್ಟಿಸ್ಟ್ ಭಾನು ಸರ್ನ ಕೇಳಿದೆ, ಸರ್ ಪ್ರಸನ್ನ ಅವ್ರದ್ದು ಏನಾದರೂ ಮೆಮೊರಿ ಶೇರ್ ಮಾಡಿ ಅಂತ. ಸ್ವಲ್ಪ ಟೈಮ್ ಕೊಡಿರೋಗು, ಮಾಡ್ತೀನಿ ಅಂಥೇಳಿ ಒಂದು ಅದ್ಭುತವಾದ ಅವ್ರ ಜೊತೆಗಿದ್ದಿದ್ದು, ಇಂದಿರಾ ಅವ್ರ ಜೊತೆಗಿದ್ದಿದ್ದು, ಇಂದಿರಕ್ಕ ಅವ್ರ ಜೊತೆಗಿದ್ದಿದ್ದು ಮೆಮೊರೀಸ್ನ ನಮ್ಮ ಭಾನುಪ್ರಕಾಶ್ ಅವರು ಒಂದು ವಾಯ್ಸ್ ನೋಟ್ ಮೂಲಕ ಹಂಚ್ಕೊಂಡಿದ್ದಾರೆ. ಭಾನುಪ್ರಕಾಶ್ ಅವರು ಮಾತಾಡಿರುವ ಆ ವಾಯ್ಸ್ ನೋಟ್ ಈಗ ಪ್ರಸನ್ನ ಅವ್ರ ಬಗ್ಗೆ ನಿಮ್ಮ ಮುಂದೆ. ನನ್ನ ಪ್ರಸನ್ನ ಪರಿಚಯ ಆಗಿದ್ದು ಸಿಂಹದ ಮರುಸೇನೆ ಚಿತ್ರದಿಂದ. ತದನಂತರ ನಾನು ಅವನು ಪ್ರಚಂಡ ಪುಟಾಣಿ ಮತ್ತು ಮಳೆ ಬಂತು ಚಿತ್ರದಲ್ಲಿ ಕೂಡ ಒಟ್ಟಿಗೆ ಅಭಿನಯಿಸಿದ್ವು. ಫಿಲಮ್ಗಳಲ್ಲಿ ನಮ್ಮಿಬ್ಬರು ಕಾಂಬಿನೇಷನ್ ಹೇಗಿರ್ತಿತ್ತು ಅಂದರೆ, ಸ್ವಲ್ಪ ಕಿಟ್ಲೆ ಮಾಡಿಸುವಂಥ ಪಾತ್ರಗಳು. ಕೆಲವು ಸರಿ ಅವನು ನನ್ನ ರೇಗಿಸ್ತಾನೆ ಅಥವಾ ನಾನು ಅವನು ರೇಗಿಸುವಂಥ ಪಾತ್ರ. ಒಟ್ಟಾರೆ ವೀಕ್ಷಕರಿಗೆ ಮನೋರಂಜನೆ ಒದಗಿಸುವಂಥ ಪಾತ್ರಗಳನ್ನು ನಾವು ಮಾಡಿದ್ದೀವಿ. ಆಮೇಲೆ ಹಾಗೆಯೇ ನಾನು ಪ್ರಸನ್ನ ಮತ್ತು ಬೇಬಿ ಇಂದ್ರ, ಸಿಂಹದ ಮರುಸೇನೆ ಹಾಗೂ ಪ್ರಚಂಡ ಪುಟಾಣಿ ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸಿದ್ದೇವೆ. ಹಾಗೆಲ್ಲ ತುಂಬ ಚಿಕ್ಕ ವಯಸ್ಸು, ಹುಡುಗಾಟ ಸಮಯ ಕೂಡ. ನಮ್ಮ 3 ಜನರ ಬಾಂಧವ್ಯ ಸ್ನೇಹ ತುಂಬ ಚೆನ್ನಾಗಿತ್ತು. ನಾವು ಆಗಿನ ಕಾಲದಲ್ಲಿ ಸುಮಾರು 14 ಅಥವಾ 15 ಈ ವಯಸ್ಸಿನ ಆಸ್ಪಾಸಲ್ಲಿದ್ವಿ ನಾವು. ಶೂಟಿಂಗ್ ಮುಗಿದ ಮೇಲೆ ನಾವು 3 ಜನ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ನೀವು ನೋಡಿರ್ಬೋದು, ಆಕಾಶದಲ್ಲಿ 3 ನಕ್ಷತ್ರಗಳು ಮಾತ್ರ ಒಟ್ಟಿಗೆ ಯಾವಾಗಲೂ ಹತ್ತಿರ ಇದ್ದಾವೆ. ಆ ನಕ್ಷತ್ರಗಳು ನಮ್ಮ 3 ಜನರ ಕಾಂಬಿನೇಷನ್ ಅಂತ ನಾವು ಅವಾಗ ಅಂದ್ಕೊಂಡಿದ್ವಿ. ಆ ನಕ್ಷತ್ರಗಳು ಒಟ್ಟಿಗೆ ದೀರ್ಘಕಾಲ ಇರೋ ಥರ ನಮ್ಮ ಸ್ನೇಹ ಕೂಡ ಅಷ್ಟೇ ದೀರ್ಘವಾಗಿರುತ್ತೆ ಅಂತ ನಮಗೆ ಆ ಚಿಕ್ಕ ವಯಸ್ಸಲ್ಲಿ. ಮತ್ತು ಹಾಗೆಯೇ ನಾವು 3 ಜನ ಒಟ್ಟಿಗೆ ಇಲ್ದಿದ್ದಾಗ ಅಥವಾ ಶೂಟಿಂಗ್ ಮುಗಿದ ಮೇಲೆ, ನಮ್ಮದೊಂದು ಊರಿಗೆ ಹೋದ ಮೇಲೆ ಆಕಾಶದಲ್ಲಿ ಆ 3 ನಕ್ಷತ್ರ ನೋಡಿ ನಾವು ನೆನಪು ಮಾಡ್ಕೋತಾ ಇದ್ವಿ. ನನ್ನ ಪ್ರಸನ್ನ ಕಾಂಬಿನೇಷನ್ ನೋಡಿ ನಿರ್ದೇಶಕ ರಾಜನ್ ಸಿಂಗ್ ಬಾಬು ಅವರು ಕೂಡ ಲಾರೆಲ್ ಆ್ಯಂಡ್ ಹಾರ್ಡಿ ಬೇರೆ ಥರ ಒಂದು ಫಿಲಮ್ ಮಾಡಬೇಕು ಅಂದ್ಕೊಂಡಿದ್ರು. ಬಟ್ ಅದಾಗಲಿಲ್ಲ. ಪ್ರಸನ್ನ ಹೇಳಿದ್ದ ಒಂದು ಸರಿ ಅವನು ಕಮಲ್ ಹಾಸನ್ ಜೊತೆ ಕೂಡ ಒಂದು ಫಿಲಮ್ ಮಾಡಿದ್ನಂತೆ, ಬಟ್ ನಾನು ನೋಡಲಾಗಲಿಲ್ಲ. ತದನಂತರ ರವಿಚಂದ್ರನ್ ಜೊತೆಗೆ ಸಾಕಷ್ಟು ಫಿಲಮ್ ಕೂಡ ಮಾಡಿದ್ದಾನೆ. ಭಾಳಷ್ಟು ಚಿತ್ರಗಳನ್ನು ಕೂಡ ಅವರು ತಂದೆ ಜೊತೆ ಕೂಡಿ ನಿರ್ಮಾಣ ಮಾಡಿದ್ದಾರೆ ಅವ್ರದ್ದೇ ಆದ ಬ್ಯಾನರಲ್ಲಿ. ಬೆಂಗಳೂರಿಗೆ ಬಂದಾಗೆಲ್ಲ ಅವ್ರ ಮನೆಯಲ್ಲೇ ಉಳ್ಕೊಳ್ತಾ ಇದ್ದೆ. ಅವನು ತೀರ್ಕೊಂಡಾಗ ನಾವು ಬಾಂಬೆನಲ್ಲಿ ಅಫಿಷಿಯಲ್ ವರ್ಕಿಗೆ ಹೋಗಿದ್ದೆ. ಹಾಗಾಗಿ ಅವನ ಅಂತಿಮ ದರ್ಶನ ಮಾಡಲಾಗಲಿಲ್ಲ ಎಂಬ ಕೊರಗು ಕೂಡ ಇದೆ ನನಗೆ. ಆತ ಅತ್ಯಂತ ಸ್ನೇಹಜೀವಿ, ಹೃದಯವಂತ ಕೂಡ. ಥ್ಯಾಂಕ್ ಯು ಭಾನು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿಯ ಮಾತುಗಳಿಗೆ ನಿಜವಾಗ್ಲೂ ಪ್ರಸನ್ನ ಅವರ ಅಭಿಮಾನಿಗಳಿಗೆ ಖುಷಿ ಕೊಡುತ್ತೆ. ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ನಿನ್ನೆ ರಾತ್ರಿ ಕೂಡ ನಾನು ಪ್ರಸನ್ನ ಅವರ ಮಗ ಧೀರಜ್ ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಆ್ಯಂಡ್ ಅವರ ಅಣ್ಣನ ಮಗ ಸೂರಜ್ ಪಂಡಿತ್ ಅವ್ರಿಗೂ ಕೂಡ ನಾನು ಮೆಸೇಜ್ ಮಾಡಿದ್ದೆ. ನಿಮಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ಜನಗಳಿಗೆ ಪ್ರಸನ್ನ ಸರ್ ಯಾವಾಗ ಕಾಲವಾದರು, ಎಷ್ಟು ಪಿಕ್ಚರ್ಗಳಲ್ಲಿ ಮಾಡಿದರು, ಒಂದು ತಮಿಳು ಪಿಕ್ಚರು ಅಂತ ಕೂಡ ಭಾನುಪ್ರಕಾಶ್ ಸರ್ ಹೇಳಿದ್ರು, ಅವ್ರ ತಂದೆಯವ್ರು ಪ್ರೊಡ್ಯೂಸ್ ಮಾಡಿದ್ದು ಅಂದರು, ಯಾವ ಸಿನಿಮಾ, ಈ ಮಾಹಿತಿನ ಅಟ್ಲೀಸ್ಟ್ ಒಂದು ವಾಯ್ಸ್ ನೋಟ್ ಮೂಲಕನಾರು ನೀವು ಹಂಚ್ಕೊಂಡ್ರೆ ನಿಮ್ಮ ಆ ಒಂದು ವಿಷಯನ, ಸತ್ಯನ ಜನಗಳಿಗೆ ತಿಳಿಸ್ಕೊಡ್ತೀವಿ. ದಯಮಾಡಿ ಈ ವಿಡಿಯೋ ನಿಮಗೆ ತಲುಪಿದ್ರೆ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಿ ಅಂತ ಕೇಳಿಕೊಂಡು ಇಲ್ಲಿಗೆ ಈ ಸಿನಿಮಾ ಸರಸ್ವತಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ
ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.